ಇವತ್ತು ಬಂದ್ಬಿಟ್ಟು ಅನ್ರಿಯಲ್ ಇಂಜಿನ್ 5.2.1 ವರ್ಷನ್ದು ಕಾಯಿನ್ಸ್ ಕಲೆಕ್ಟಿಂಗ್ ಸಿಸ್ಟಮ್ ಪಾರ್ಟ್ 2 ವಿಡಿಯೋ. ಇದರೊಳಗೆ ಚೇಂಜ್ ಏನಂದರೆ ನಾವು ಪ್ರೀವಿಯಸ್ ಆಗಿ ಈ ಥರ ಕಾಮನ್ ಆಗಿ ಒಂದು ಗ್ರಾಫ್ ರೆಡಿ ಮಾಡಿಕೊಂಡು ಕಾಯಿನ್ಸ್ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡ್ತಾಯಿದ್ರಿ ಕಾಯಿನ್ಸ್ ಕಲೆಕ್ಟಿಂಗ್ ಥರ. ಇವಾಗ ಇದನ್ನು ಪ್ಲೇ ಮಾಡಿದ್ರೆ ಕಾಯಿನ್ಸ್ ರೊಟೇಟ್ ಆಗ್ತಾ ಇರುತ್ತೆ. ಈ ಥರ ಆಡಿಯೋನ ಗ್ರಾಫಲ್ಲಿ ಅಟ್ಯಾಚ್ ಮಾಡಿದ್ದಕ್ಕೆ ಈ ಥರ ಆಡಿಯೋ ಎಲ್ಲ ಕನೆಕ್ಟ್ ಆಗಿದೆ. ಲೈಕ್ ಇವಾಗ ಫಸ್ಟಿಂದ ತೋರಿಸ್ತೀನಿ. ಇದು ಸಿಲಿಂಡರ್ನ ರಿಸೈಸ್ ಮಾಡ್ಕೊಂಡಿದ್ದೀನಿ ಫ್ಲ್ಯಾಟ್ಗೆ. ಮತ್ತು ಈ ಕಾಯಿನಲ್ಲೇ ಆ್ಯಡ್ ಇವೆಂಟು ರೈಟ್ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಆ್ಯಡ್ ಇವೆಂಟ್ ಅಂತ ಇದೆಯಲ್ವ, ಆ್ಯಡ್ ಇವೆಂಟಲ್ಲಿ ಇಲ್ಲಿ ಸಿಗಲಿಲ್ಲ ಅಂದರೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆನ್ ಕಾಂಪೋನೆಂಟ್ ಹಿಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ಆಲ್ರೆಡಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಎಲ್ಲಿದೆ ಗ್ರಾಫಲ್ಲಿ. ಅದರಿಂದ ನೀವು ಕ್ಯಾಶ್ ಟು BP 3rd-person ಕ್ಯಾರೆಕ್ಟರ್ನ ಸರ್ಚ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟು ನಾಡ್ ಬಂದ್ಬಿಟ್ಟು ಪ್ಲೇ ಸೌಂಡ್ 2D. ನಾನಿಲ್ಲಿ ಸೌಂಡು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಸೌಂಡು ಫೈಲ್ ಬೇಕಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ, ಅದರಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟು ಡಿಸ್ಟ್ರಾಕ್ಟರ್ ಅಂದರೆ ಟಾರ್ಗೆಟ್ ಬಂದ್ಬಿಟ್ಟು ಸೆಲ್ಫ್. ಇವಾಗ ನಾವು ಕಾಯಿನ್ ಮಾಡಿದ್ದೆ ಅಂದರೆ ಕಾಯಿನ್ ಗ್ರಾಫಲ್ಲಿ ಮಾಡಿದ್ರಲ್ವ, ಸೊ ಟಾರ್ಗೆಟ್ ಬಂದು ಸೆಲ್ಫೇ ಆಗುತ್ತೆ. ಯಾವಾಗ ಟಚ್ ಆಗುತ್ತೋ ಆವಾಗ ಡಿಸ್ಟ್ರಾಯ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬನ್ನಿ. ಇದು ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ಸ್ಕೋರ್ ವಿಜೆಟ್ ಹೆಂಗೆ ಆ್ಯಡ್ ಮಾಡೋದು ಅಂತೇಳಿ. ಕಾಯಿನ್ಸ್ ಇವಾಗ ನಾವೇನಾದರೂ ಕಲೆಕ್ಟ್ ಮಾಡ್ತಾ ಹೋದರೆ, ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋದರೆ ಮೇಲ್ಗಡೆ ವಿಜೆಟ್ ಹೆಂಗೆ ಸ್ಕೋರ್ ಹೆಂಗೆ ಇನ್ಕ್ರೀಸ್ ಆಗೋ ಥರ ಡಿಸೈನ್ ಮಾಡೋದು, ಅದ್ರ ಬಗ್ಗೆ ಇದು ಒಂದು ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವೇನು ಮಾಡಬೇಕಂದ್ರೆ ಮ್ಯಾಪ್ಗೆ ಹೋಗಿ ಕಂಟೆಂಟ್ ಬ್ರೌಸರ್ ಓಪನ್ ಮಾಡಿ, ಕಂಟೆಂಟ್ ಡ್ರಾಯರ್. ಅದರಲ್ಲಿ ಲಾಸ್ಟ್ 3rd-person ಇದೆಯಲ್ವ, 3rd-personಲ್ಲೇ ಬ್ಲೂ ಪ್ರಿಂಟ್ ಓಪನ್ ಮಾಡಿಕೊಂಡು ಇಲ್ಲಿ BP 3rd-person ಬ್ಲೂ ಪ್ರಿಂಟ್ ಅಂತ ಇದೆಯಲ್ವ, ಇದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೌ ಮೆನಿ ಕಾಯಿನ್ಸ್ ಅಂತ ರಿನೇಮ್ ಮಾಡ್ಕೊತೀನಿ. ಎಂಟರ್ ಕೊಡಿ. ನೆಕ್ಸ್ಟು ಬೂಲಿಯನ್ನಿಂದ ಇಂಟೀಜರ್ಸ್. ಓಕೆ, ಇದಾಗಿದ್ದಾದಮೇಲೆ ಇಲ್ಲೇ ಕಂಪೈಲ್ ಸೇವ್ ಕೊಟ್ಟರೆ ಇಲ್ಲೊಂದು ಇಂಟೀಜರ್ ಆ್ಯಡ್ ಆಗುತ್ತೆ, ಹೌ ಮೆನಿ ಕಾಯಿನ್ಸ್ ಅಂತೇಳಿ. ನೆಕ್ಸ್ಟು ನಾವು ಈ ಕಾಯಿನ್ ಏನಿದೆಯಲ್ವ ಗ್ರಾಫು, ಅದರಲ್ಲಿ ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಮಾಡಿದ್ರೆ ಆವಾಗ ನಮಗೆ ಸ್ಕೋರ್ ಕಾಣಿಸೋದು. ಸೊ ಅದ್ರಾಗೆ ನಾನಿವಾಗ ನೆಕ್ಸ್ಟು ಚೇಂಜಸ್ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇವೆರಡನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಓಕೆ, ಇವಾಗ ಇದು ನಮಗೆ ಬೇಕಾಗಿಲ್ಲ. ಡಬಲ್ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿಂದ ಕ್ಯಾಸ್ಟ್ ಇದೆಯಲ್ವ, ಕ್ಯಾಸ್ಟ್ ಕಡೆಯಿಂದ ಸೆಟ್ ಹೌ ಮೆನಿ ಕಾಯಿನ್ಸ್ ನೋಡಿ ಇಲ್ಲಿ ಬಂದಿದೆ. ನಾವು ಇಲ್ಲಿ ವೇರಿಯೇಬಲ್ ಯಾವಾಗ 3rd-person ಕ್ಯಾರೆಕ್ಟರ್ ಬ್ಲೂ ಪ್ರಿಂಟಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರಲ್ವ, ಸೆಟ್ ಅಂತ ಇಲ್ಲಿ 3rd-person ಕ್ಯಾರೆಕ್ಟರ್ ಅಂತ ಇದೆ. ಡ್ರಾಪ್ ಡೌನಲ್ಲಿ ಸೆಟ್ ಹೌ ಮೆನಿ ಕಾಯಿನ್ಸ್ ಅಂತ ಇದೆ. ಇದನ್ನು ನಾಡ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿಂದ ಕೆಳಗಡೆಗೆ ಆ್ಯಸ್ BP 3rd-person ಇದೆಯಲ್ವ, ಅಲ್ಲಿಗೆ ಗೆಟ್ ಹೌ ಮೆನಿ, ಇಲ್ಲಿ ಇದು ಬಂದ್ಬಿಟ್ಟು ಸೆಟ್ ಹೌ ಮೆನಿ ಕಾಯಿನ್ಸು, ಇದು ಗೆಟ್ ಹೌ ಮೆನಿ ಕಾಯಿನ್ಸ್. ಸೊ ಈ ಥರ ಬರುತ್ತೆ. ಇದನ್ನು ನೆಕ್ಸ್ಟು ನೀವು ಇನ್ನೂ ಒಂದು ನೋಡ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಆ್ಯಡ್ ಅಂತ ಇರುತ್ತೆ. ಆ್ಯಡ್ ಅಂತ ಕೊಟ್ಟರೆ ಇಲ್ಲಿ ಆಪ್ರೇಟರ್ಸಲ್ಲಿ ಆ್ಯಡ್ ಅಂತ ಇದೆ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಾಗಿದ್ದಾದಮೇಲೆ ನೆಕ್ಸ್ಟು ಇಲ್ಲಿಂದ ಪ್ರಿಂಟ್ ಸ್ಟ್ರಿಂಗ್ ಅಂತ ಕಟ್ಕೊಳ್ಳಿ. ಪ್ರಿಂಟ್ ಸ್ಟ್ರಿಂಗ್. ಓಕೆ, ಇದನ್ನು ಎಂಟ್ರ್ ಮಾಡ್ಕೊಳ್ಳೋಣ. ಮತ್ತು ಇದ್ರದ್ದು ಡ್ಯೂರೇಷನ್ನು 5.0 ಎಂಟರ್ ಕೊಡೋಣ. ಮತ್ತು
ಇದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲೊಂದು ನಾಡ್ ಅಪಿಯರ್ ಆಗುತ್ತೆ. ನೆಕ್ಸ್ಟು ಈ ಪಿನ್ ಬಂದ್ಬಿಟ್ಟು ಹೌ ಮೆನಿ ಕಾಯಿನ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇದಾಗಿದೆ ಆದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕಂದ್ರೆ ಟಾರ್ಗೆಟ್ನ ಆ್ಯಸ್ ಬಿ ಪಿ ಥರ್ಡ್ ಪರ್ಸನ್, ಇದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ, ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ. ಓಕೆ, ಇಷ್ಟ ಆಗಿದ್ದಾದಮೇಲೆ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ಪ್ರಿಂಟ್ ಸ್ಟ್ರಿಂಗ್ ಏನಿದೆಯಲ್ವ, ಪ್ರಿಂಟ್ ಸ್ಟ್ರಿಂಗಿಂದ ನಾವು ಡೈರೆಕ್ಟು ಪ್ಲೇ ಟು ಡಿ ಸೌಂಡ್ಗೆ ಕನೆಕ್ಟ್ ಕೊಡೋಣ. ಓಕೆ, ಇದಾಯಿತು. ಪ್ರಿಂಟ್ ಸ್ಟ್ರಿಂಗ್ ಆಯಿತು, ಡ್ಯೂರೇಷನ್ 5.0 ಕೊಟ್ಟಿದ್ದಾಯಿತು. ಆ್ಯಸ್ ಇಟ್ ಈಸ್ ಎಲ್ಲ ಹಾಗೆ ಇರಲಿ. ನೆಕ್ಸ್ಟ್ ಕಂಪೈಲ್ ಸೇವು. ನೆಕ್ಸ್ಟು ನಾವು ಸ್ಕೋರ್ ವಿಜೆಟ್ ಡಿಸೈನ್ ಮಾಡ್ಕೊಳ್ಳೋಣ. ಕಂಟೆಂಟಲ್ಲಿ ನಾವು ಕಾಯಿನ್ ಎಲ್ಲಿ ಮಾಡಿದರೆ ಅದ್ರ ಕಾಂಟೆಂಟ್ ಫೈಲಲ್ಲಿ ಹೋಗಿ ಇಲ್ಲಿ ಯೂಸರ್ ಇಂಟರ್ಫೇಸ್ ಅಂತ ಬರುತ್ತೆ, ಬ್ಲ್ಯಾಂಕ್ ಸ್ಪೇಸ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟರೆ ಇಲ್ಲಿ ಲಾಸ್ಟ್ ಆಪ್ಷನ್ ಯೂಸರ್ ಇಂಟರ್ಫೇಸು, ಕೆಳಗಡೆ ಬಂದರೆ ವಿಜೆಟ್ ಬ್ಲೂ ಪ್ರಿಂಟ್. ಓಕೆ, ಈ ಥರ ಬಂದಿದ್ದಾದಮೇಲೆ ಕಾಮನ್ ಡ್ರಾಪ್ ಡೌನ್ ಕೆಳಗಡೆ ಯೂಸರ್ ವಿಜೆಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇದ್ರಿಗೆ ಸ್ಕೋರ್ ಅಂತ ರಿನೇಮ್ ಮಾಡ್ಕೊತೀನಿ, ಸ್ಕೋರ್. ಓಕೆ, ಇದನ್ನು ನಾನು ಡಬಲ್ ಟ್ಯಾಪ್ ಮಾಡಿಕೊಂಡ್ರೆ ಹೊಸ ಟ್ಯಾಬ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಸರ್ಚ್ ಬಾರಲ್ಲಿ ಹೋಗಿ ಕ್ಯಾನ್ವಾಸ್ ಪ್ಯಾನೆಲ್. ಓಕೆ, ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲಿ. ಇದಾಗಿದ್ದಾದಮೇಲೆ ಇದನ್ನು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ಟೆಕ್ಸ್ಟ್ ಏನಿದೆ ಅದನ್ನು ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ಳಿ, ಈ ಥರ. ಇವಾಗ ನಾವು ಈ ಟೆಕ್ಸ್ಟ್ ಬ್ಲಾಕ್ನ ಈ ಥರ ಇಲ್ಲಿ ಹಿಡ್ಕೊಂಡು ಇದನ್ನು ಇಲ್ಲಿಗೆ ಲಾಕ್ ಮಾಡಬೇಕು, ರೈಟ್ ಟಾಪ್ ಕಾರ್ನರ್ಗೆ. ಸೊ ಇಲ್ಲಿ ಆ್ಯಂಕರ್ಸ್ ಅಂತ ಇದೆಯಲ್ಲ, ಆ್ಯಂಕರ್ಸಲ್ಲಿ ಥರ್ಡ್ ಆಪ್ಷನ್, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿಗೆ ಲಾಕ್ ಆಗುತ್ತೆ. ಮತ್ತು ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ವ, ಟೆಕ್ಸ್ಟ್ನ ನೀವು ಮೈನಸ್ ಮಾಡಿಕೊಂಡು ಬ್ಯಾಕ್ ಸ್ಪೇಸ್ ಕ್ಲಿಯರ್ ಕೊಟ್ಟು ಸ್ಕೋರ್ ಅಂತ ಟೈಪ್ ಮಾಡ್ಕೊಳ್ಳಿ, ಸ್ಕೋರ್ ಅಂತ ಸೇವ್ ಆಗುತ್ತೆ. ಇದನ್ನು ಚಿಕ್ಕದು ಮಾಡಿಕೊಂಡು ಇಲ್ಲಿಗೆ ಲಾಸ್ಟ್ ಇಲ್ಲೇ ಇರಲಿ. ಓಕೆ, ಮತ್ತೆ ನೀವು ಟೆಕ್ಸ್ಟ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲಿ ಇಲ್ಲಿ ಒಂದು ಕಾಲನ್ ಕೊಡೋಣ ಸ್ಕೋರ್ಗೆ. ಓಕೆ, ಇದಾಯಿತು. ನೆಕ್ಸ್ಟು ಇದ್ರಿಗೂ ಆ್ಯಂಕರ್ಸ್ಗೆ ಹೋಗಿ ಥರ್ಡ್ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದ್ರಿಗೆ ನಾವು 0 ಅಂತ ಕೊಡೋಣ, 0. ಓಕೆ, ನೆಕ್ಸ್ಟು ಇದಾಗಿದ್ದಾದಮೇಲೆ ಸ್ಕೋರು ನಾವು ಈಗ ಇದು ಮಾಡ್ಕೋಬೇಕಾಗುತ್ತೆ, ಸ್ಕೋರ್ ಚೇಂಜ್ ಆಗಬೇಕು ಅಲ್ವಾ. ಸೊ ಕಾಂಟೆಂಟ್ ಅಂತ ಇದೆಯಲ್ವ, ಕಾಂಟೆಂಟ್ ಕೆಳಗಡೆ ಟೆಕ್ಸ್ಟು 0ಗೆ ಕ್ರಿಯೇಟ್ ಬೈಂಡಿಂಗ್. ಓಕೆ, ಇದಾಗಿದ್ದಾದಮೇಲೆ ಇದನ್ನು ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಇಲ್ಲಿ ಸಪ್ರೇಟಾಗಿ ನೋಟ್ಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ನೋಟ್ಸ್. ಆ್ಯಂಡ್ ಬೈಂಡಿಂಗಲ್ಲಿ ಗೆಟ್ ಟೆಕ್ಸ್ಟಿಂದ ಕ್ಯಾಶ್ ಟು ಬಿ ಪಿ ಥರ್ಡ್ ಪರ್ಸನ್, ಕ್ಯಾಶ್ ಟು ಬಿ ಪಿ ಥರ್ಡ್ ಪರ್ಸನ್ ಕ್ಯಾರೆಕ್ಟರ್. ಓಕೆ, ಇಲ್ಲಿ ತಗೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟು ಇಲ್ಲಿಂದ ಆ್ಯಸ್ ಬಿ ಪಿ ಥರ್ಡ್ ಪರ್ಸನ್ ಕ್ಯಾರೆಕ್ಟರ್ ಇದೆಯಲ್ವ, ಇಲ್ಲಿಂದ ಗೆಟ್ ಹೌ ಮೆನಿ ಕಾಯಿನ್ಸ್ ಇಂಟೀಜರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಂಟೀಜರ್ಸು ಇದನ್ನು ನಾವು ರಿಟರ್ನ್ ವ್ಯಾಲ್ಯೂಗೆ ಅಟ್ಯಾಚ್ ಮಾಡೋಣ. ಓಕೆ, ನೆಕ್ಸ್ಟು ಏನು ಮಾಡಬೇಕಂದ್ರೆ ಕ್ಯಾಸ್ಟ್ ಬಿ ಪಿ ಥರ್ಡ್ ಪರ್ಸನಿಂದ ನಾವು ರಿಟರ್ನ್ ನೋಟ್ಸ್ಗೆ ಕನೆಕ್ಟ್ ಕೊಡೋಣ. ಇಷ್ಟಾಗಿದ್ದಾದಮೇಲೆ ನೆಕ್ಸ್ಟು ಆಬ್ಜೆಕ್ಟ್ ಸೈಡಿಂದ ನಮಗೆ ಗೆಟ್ ಪ್ಲೇಯರ್ ಕ್ಯಾರೆಕ್ಟರ್ ನೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದು ಆಯಿತು ಇಲ್ಲಿಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಥರ್ಡ್ ಪರ್ಸನ್ ಕ್ಯಾರೆಕ್ಟರಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಟಾಪಲ್ಲಿ ನಾವು ಈವೆಂಟ್
ಬಿಗಿನ್ ಪ್ಲೇ ನೋಡ್ನ ಒಂದು ಆ್ಯಡ್ ಮಾಡಿಕೊಂಡು ಓಕೆ ಸಮಥಿಂಗ್ ಇಸ್ ರಾಂಗ್. ಸೊ ಇದು ನೆಕ್ಸ್ಟ್ BP ಥರ್ಡ್ ಪರ್ಸನ್ ಕ್ಯಾರೆಕ್ಟರಲ್ಲಿ ನಾವು ನೆಕ್ಸ್ಟು ನೋಟ್ಸ್ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾವಿಲ್ಲಿ ಇವೆಂಟ್ ಬಿಗಿನ್ ಪ್ಲೇನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಇವೆಂಟ್ ಬಿಗಿನ್ ಪ್ಲೇ ಇದು ಆ್ಯಡ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇಲ್ಲೇನಿದೆಯಲ್ವ ಈ ನೋಡ್ ಆ್ಯಡ್ ಮ್ಯಾಪಿಂಗ್ ಕಾಂಟೆಕ್ಸ್ಟ್ ಅಂತ ಇದೆಯಲ್ವ, ಸೊ ಇದರಿಂದ ನಾವು ಕ್ರಿಯೇಟ್ ವಿಜೆಟ್ ಅಂತ ಟೈಪ್ ಮಾಡ್ಕೋಬೇಕು. ಕ್ರಿಯೇಟ್ ವಿಜೆಟ್ ಎಂಟರ್ ಕೊಟ್ಟರೆ ಈ ಥರ ಬರುತ್ತೆ. ಸೊ ಡ್ರಾಪ್ ಡೌನಲ್ಲಿ ಸ್ಕೋರ್ ಆಗಿದ್ದಾದಮೇಲೆ ನೆಕ್ಸ್ಟು ನಾವು ಆ್ಯಡ್ ಟು ವ್ಯೂ ಪೋರ್ಟ್ ಅಂತ ಟೈಪ್ ಮಾಡ್ಕೋಬೇಕು. ಆ್ಯಡ್ ಟು ವ್ಯೂ ಪೋರ್ಟ್ ನೋಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನಾವು ಟಾರ್ಗೆಟ್ನ ರಿಟರ್ನ್ ವ್ಯಾಲ್ಯೂಗೆ ಕನೆಕ್ಟ್ ಮಾಡ್ಕೋಬೇಕು. ಕಂಪೈಲ್ ಸೇವ್. ಸೊ ನೆಕ್ಸ್ಟು ಸ್ಕೋರಲ್ಲಿ ನೋಟ್ಸ್ ಆ್ಯಡ್ ಮಾಡಿದ್ದಾಗಿದೆ. ಥರ್ಡ್ ಪರ್ಸನ್ ಕ್ಯಾರೆಕ್ಟರ್ ಬ್ಲೂ ಪ್ರಿಂಟಲ್ಲಿ ಕೂಡ ಆ್ಯಡ್ ಆಗಿದೆ. ಸೊ ನೆಕ್ಸ್ಟು ನಾವು ಒಂದು ಓಕೆ ಚೆಕ್ ಮಾಡೋಣ ಫಸ್ಟು ಆ್ಯಡ್ ಆಗುತ್ತೋ ಇಲ್ಲ ಅಂತೇಳಿ ಪ್ಲೇ ಮಾಡೋಣ. ನೋಡಿ ಇಲ್ಲಿ 0 ಬರ್ತಾಯಿದೆ. ಸೊ ಕಾಯಿನ್ಸಲ್ಲಿ ಕರೆಕ್ಷನ್ ಓಕೆ ಇಲ್ಲಿ ಆ್ಯಡ್ ಪಿನ್ ಇದೆಯಲ್ವ ಇದರೊಳಗೆ ನಾವು 1 ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಕಂಪೈಲ್ ಸೇವ್ Alt P ಪ್ಲೇ ಮಾಡೋದಕ್ಕೆ ನೋಡಿ ಸ್ಕೋರ್ ಎಲ್ಲ ಕೌಂಟ್ ಆಗ್ತಾಯಿದೆ. ಸೊ 10 ಕಾಯಿನ್ಸ್ ಇತ್ತು, 10 ಕಾಯಿನ್ಸ್ ಕಲೆಕ್ಷನ್ ಬರ್ತಾಯಿದೆ. ಆದರೆ ನಮಗಿಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನಂಬರ್ಸ್ ಬೇಡ. ಸೊ ಪ್ರಿಂಟ್ ಸ್ಟ್ರಿಂಗ್ನ ನಾವು ಡಿಲೀಟ್ ಮಾಡ್ಕೊಳ್ಳೋಣ, ಅದು ಇವಾಗ ಯೂಸ್ ಏನಿಲ್ಲ. ಸೊ ಪ್ಲೇ ಸೌಂಡ್ 2Dಗೆ ಕನೆಕ್ಟ್ ಮಾಡ್ಕೊಳ್ಳೋಣ ಡೈರೆಕ್ಟು. ಮತ್ತೆ ಪ್ಲೇ ಮಾಡೋಣ. ಕಂಪೈಲ್ ಸೇವ್. ಸೊ ಮತ್ತೆ ಪ್ಲೇ ಮಾಡಿದ್ರೆ ಇಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಜೆಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಸ್ಕೋರ್ ಕಾಯಿನ್ಸ್ ಕಲೆಕ್ಟಿಂಗ್ ಹೆಂಗೆ ಶೋ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋ ಇವತ್ತಿಗೆ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು.